ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಭಾರೀ ಮಳೆಯಾಗಿದೆ. ಈಗಾಗಲೇ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉಡುಪಿ, ಮಣಿಪಾಲ, ಪರ್ಕಳ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಶಿವಪ್ಪಾಡಿ ಉಮಾ ಮಹೇಶ್ವರಿ ದೇವಸ್ಥಾನ ಏನಿದೆ ಆ ಆವರಣ ಕಂಪ್ಲೀಟ್ ಆಗಿ ಜಲಾವೃತವಾಗ್ಬಿಟ್ಟಿದೆ. ಮಣಿಪಾಲ ಪರ್ಕಳ ವ್ಯಾಪ್ತಿಯ ಮಹಾಮಳೆ ಎಫೆಕ್ಟ್ ಈಗಷ್ಟೇ ಆರಂಭ ಆಗಿದೆ ಅಷ್ಟೇ. ಉಡುಪಿ ಜಿಲ್ಲೆಯಾದ್ಯಂತ ಈಗ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಸುಮಾರು 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿಯೊಂದಿಗೆ ಮಳೆ ಬರುವಂತಹ ಸಾಧ್ಯತೆಯ ಬಗ್ಗೆಯೂ ಕೂಡ ಈಗ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಆ ಕಾರಣದಿಂದಾಗಿ ಸ್ವಲ್ಪ ಎಲ್ಲಿ ಅನ್ಸೇಫ್ ಅಂತ ಅನ್ಸುತ್ತೆ ಅಲ್ಲಿ ಸ್ವಲ್ಪ ಸುರಕ್ಷಿತ ಪ್ರದೇಶಗಳಲ್ಲಿ ಶಿಫ್ಟ್ ಆಗಿ ಅಂತ. ಯಾಕಂದರೆ ಅವರೆಲ್ಲರಿಗೂ ಗೊತ್ತಿದೆ ಈಗ ಆಲ್ರೆಡಿ ಎಲ್ಲೆಲ್ಲಿ ಅನ್ಸೇಫ್ ಅಂತ. ಆಯಾ ನಿವಾಸಿಗಳೇ ಈಗ ಅದರ ಮುಂದಿನ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗಿದೆ. ಸದ್ಯ ಉಡುಪಿಯಲ್ಲಿ ಹೇಗಿದೆ ಚಿತ್ರಣ ಅನ್ನೋದನ್ನ ನೋಡ್ತಾ ಇದ್ರಿ. ಪೂರ್ವ ಮುಂಗಾರಿನ ಅಬ್ಬರ ಆರ್ಭಟ, ಎಲ್ಲೆಡೆ ನೀರು ನೀರು ನೀರು. ಮನೆಗಳಿಗೆ ನೀರು ನುಗ್ಗುವಂತಹ ಪರಿಸ್ಥಿತಿ, ದೇವಸ್ಥಾನಗಳ ಪ್ರಾಂಗಣಗಳಿಗೆ ನೀರು ನುಗ್ಗುವಂತಹ ಪರಿಸ್ಥಿತಿ ಅದು ಸಾಮಾನ್ಯವಾಗಿ ಎಂದಿನಂತೆ ಮಳೆ ಆದಾಗ ಆಗುತ್ತೆ. ಈಗಲೂ ಕೂಡ ಅದೇ ಮುಂದುವರೆದಿದೆ. ಶಿವಪ್ಪಾಡಿಯಲ್ಲಿ ಧಾರಾಕಾರ ಸುರಿದ ಮಳೆ, ಪ್ರವಾಹದಲ್ಲಿ ಕೊಚ್ಚಿ ಹೋದ ಅರ್ಚಕರು. ಸಾಮಾನ್ಯವಾಗಿ ಮಳೆ ಆದಾಗ ಕೆಲವರು ಎಂಜಾಯ್ ಮಾಡ್ತಾರೆ, ಇನ್ನು ಕೆಲವರು ಯಾಕಾದರೂ ಮಳೆ ಬಂತಪ್ಪ, ಏನೆಲ್ಲ ಅವಾಂತರಗಳಾಗಿತ್ತಪ್ಪ ಅಂತಾರೆ. ಇನ್ನು ಕೆಲವರು ಒಳ್ಳೆ ಬೆಳೆ ಆಗುತ್ತೆ, ಒಂದು ಸ್ವಲ್ಪ ಲಾಸ್ ಆದರೂ ಪರವಾಗಿಲ್ಲ, ಒಂದು ಇಡೀ ವರ್ಷ ನೆಮ್ಮದಿಯಾಗಿರ್ಬೋದು ಅನ್ನುವಂತಹ ಆಲೋಚನೆ ಮಾಡ್ತಾರೆ. ಸದ್ಯ ಈಗ ಉಡುಪಿಯಲ್ಲಿ ಆಗ್ತಾ ಇರುವಂತಹ ಮಳೆ ಮುಂದಿನ ದಿನಗಳಲ್ಲಿ ಅದರ ಪರಿಸ್ಥಿತಿಗಳು, ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನ ಗೊತ್ತಾಗುತ್ತೆ.